ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಡಾಕ್ಟರ್ ಎಚ್ ನರಸಿಂಹಯ್ಯ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪಂಜಿನ ಮೆರವಣಿಗೆ ಮಾಡಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕರವೇ ಹರೀಶ್ ಮಾತನಾಡಿ, ಎಂಇಎಸ್ ಸಂಘಟನೆ ರೌಡಿಗಳ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಖಂಡಿಸಿದರು. ಕನ್ನಡಿಗರು ಶಾಂತಿ ಪ್ರಿಯರು, ಸೌಹಾರ್ದತೆಗೆ ಒತ್ತು ಕೊಡುತ್ತೇವೆ. ಪದೇ ಪದೇ ವಿವಿಧ ಕಾರಣಗಳಿಗಾಗಿ ಖ್ಯಾತೆ ತೆಗೆಯುವುದನ್ನ ನಿಲ್ಲಿಸಬೇಕು, ಇಲ್ಲವಾದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದರು. ಎಂಇಎಸ್ ವಿರುದ್ಧ ಹಾಗೂ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ ಪುಂಡರನ್ನ ತಕ್ಷಣದಿಂದಲೇ ರಾಜ್ಯ ಸರ್ಕಾರ ಬಂಧಿಸಬೇಕು. ಈ ಮೂಲಕ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಕನ್ನಡಿಗರ ಮೇಲೆ ದರ್ಪ ಮಾಡುವುದನ್ನ ಯಾವುದೇ ಕನ್ನಡಪರ ಸಂಘಟನೆಗಳು ಸಹಿಸುವುದಿಲ್ಲ. ಕಾನೂನು ಮತ್ತು ಸುವ್ಯವಸ್ಥೆ ಪಾಲಿಸಬೇಕು, ಇಲ್ಲವಾದಲ್ಲಿ ಕರ್ನಾಟಕ ಖಾಲಿ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಸಾಂಕೇತಿಕವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಬೆಳಗಾವಿಯಲ್ಲಿ ಮತ್ತೆ ಈ ಮರಾಠಿ ಪುಂಡರು ಶಿವಸೇನೆ ಎಂಎಸ್ಸಿ ಅವರು ಬೇಕಂತಲೇ ಅವರ ರಾಜಕಾರಣಕ್ಕೋಸ್ಕರ ಕನ್ನಡಿಗರನ್ನ ಕೆಣಕ್ತಾ ಇದ್ದಾರೆ. ಕನ್ನಡಿಗರ ಶಾಂತಿ ಸ್ವಭಾವದ ಮೇಲೆ ಮತ್ತೆ ಅವರು ಕೆಣಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರು ಎಷ್ಟು ಶಾಂತಿ ಸ್ವಭಾವದವರು ನಾವು ಕೇಳಿದರೆ ಅಷ್ಟೇ ಕಷ್ಟ ಆಗ್ತದೆ ಮಹಾರಾಷ್ಟ್ರದವ್ರಿಗೆ. ನಿಮ್ಮ ಪುಂಡಾಟಿಕೆ ಏನಿದ್ರು ಕೂಡ ನೀವು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು. ಅದನ್ನು ಬಿಟ್ಟು ನೀವು ಕರ್ನಾಟಕದಲ್ಲಿ ಬಂದು ಕನ್ನಡಿಗರೇ ನೀವು ಮರಾಠಿನ ಕಲಿ ಅಂತೇಳಿ ಕನ್ನಡಿಗರ ಕಂಡಕ್ಟರ್ ಮೇಲೆ ದಾಳಿ ಮಾಡಿ ಅವ್ರ ಮೇಲೆ ಪೋಸ್ಕೋ ಹಾಕ್ಸಿರುವಂಥ ಅಕ್ಷಮ್ಯ ಅಪರಾಧ, ಇದು ಖಂಡನೀಯ. ಈ ಕೂಡಲೇ ರಾಜ್ಯ ಸರ್ಕಾರ ಆ ಕೇಸನ್ನು ವಾಪಸ್ ಪಡಿಬೇಕು. ಆ ಪುಂಡರು ಯಾರು ಆ ಕಂಡಕ್ಟರ್ ಮೇಲೆ ದಾಳಿ ಮಾಡಿದಾರೋ, ನಮ್ಮ ಕರವೇ ಉಪಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದಾರೋ ಅವರನ್ನು ಈ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಇಂಥವರಿಂದ ಕಾನೂನು ಸುವ್ಯವಸ್ಥೆ ಕೆದಕ್ತಾ ಇದೆ. ಈಗಾಗಲೇ ಕನ್ನಡಿಗರು ಎಷ್ಟು ಶಾಂತಿಪ್ರಿಯ ಅಂತ ತೋರಿಸಿದ್ದೀವಿ. ನೀವೇನಾದರೂ ಮತ್ತೆ ಕೆದಕಿದ್ರೆ, ನಮ್ಮ ಬಸ್ಗಳನ್ನು ಹೊಡೆಯೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಬಸ್ಗಳಿಗೆ ಕಲ್ಲೊಡೆಯೋದು ನಮಗೂ ಗೊತ್ತಿದೆ, ನಿಮ್ಮ ಬಸ್ಗಳನ್ನು ಹೊಡೆಯೋದು ನಮಗೂ ಗೊತ್ತಿದೆ. ಆದರೆ ನಾವು ಸೌಜನ್ಯವಾಗಿ ಶಾಂತಿಯುತವಾಗಿ ನಿಮ್ಮ ಜೊತೆಗಿದ್ದೀವಿ. ಆದರೆ ಅದನ್ನು ನೀವು ನಮ್ಮನ್ನು ಕಡೆಗಣಿಸಿ ಏನೂ ಆಗಲ್ಲ ಅಂತ ತಿಳ್ಕೊಂಡ್ರೆ, ಈಗ ಹೇಳ್ತಾ ಇದ್ದೀವಿ ಕನ್ನಡಿಗರ ಕೆರಳುತ್ತಾರೆ. ಬೆಳಗಾವಿ ಪೂರ್ತಿ ಕನ್ನಡಿಗರಿದೆ ಅಂತೇಳಿ ಈಗಾಗಲೇ ಅನೇಕ ಬಾರಿ ನಾವು ಹೇಳಿದ್ರು ಕೂಡ ನೀವು ಬೆಳಗಾವಿಯಲ್ಲಿ ನಿಮ್ಮ ರಾಜಕಾರಣಕ್ಕೋಸ್ಕರ, ನಿಮ್ಮ ಓಟ್ಗೋಸ್ಕರ ನೀವು ಕನ್ನಡಿಗರನ್ನ ಮತ್ತೆ ಕಡೆಗಣಿಸ್ತಾ ಇದ್ದೀರಾ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಸುಜಾತಮ್ಮ, ಪ್ರಧಾನ ಕಾರ್ಯದರ್ಶಿ ರಿಯಾಜ್, ಉಪಾಧ್ಯಕ್ಷ ಅಲೀಂ, ಆಟೋ ಚಾಲಕರ ಘಟಕದ ಜಬೀವುಲ್ಲಾ, ಸಂಪತ್ ಕುಮಾರ್, ಮಂಜುನಾಥ್, ಶಿವಕುಮಾರ್, ರಘು, ಚಾಂದ್ ಪಾಷಾ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್.